ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಕುರ್ಚಿ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ 19ರ ನಂತರ ಈ ಎಲ್ಲ ಬೆಳವಣಿಗೆಗಳು ಕೂಡ ಇನ್ನಷ್ಟು ಜಾಸ್ತಿಯಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಅಧಿವೇಶನ ಮುಗಿದ ಕೂಡಲೇ ದೆಹಲಿಯಲ್ಲಿ ಚಟುವಟಿಕೆಗಳು ನಡೆಯುತ್ತೆ, ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಿರ್ಣಾಯಕ ಸಭೆ ನಡೆಯುತ್ತೆ ಅನ್ನುವಂಥ ಮಾಹಿತಿ. ಇಬ್ಬರಿಗೂ ಕೂಡ ದೆಹಲಿಗೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಅನ್ನೋ ಇನ್ಸೈಡ್ ಡೀಟೇಲ್ ಇದೆ. ಆವತ್ತು ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇವರ ಮಧ್ಯೆ ಒಂದು ಸಭೆ ನಡೆಯುತ್ತೆ. ರಾಹುಲ್ ಗಾಂಧಿ ವಿದೇಶದಲ್ಲಿರೋ ಕಾರಣ ಅವತ್ತು ಅವರಿರೋದಿಲ್ಲ. ಆದರೆ ಸೋನಿಯಾ ಗಾಂಧಿ ಅವರ ಉಪಸ್ಥಿತಿ ಈ ಸಭೆಯ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸಿದೆ. 19ನೇ ತಾರೀಕಿಗೆ ಅಧಿವೇಶನ ಮುಕ್ತಾಯ ಆಗತ್ತೆ. ಅಲ್ಲಿ ಲೋಕಸಭೆ, ರಾಜ್ಯಸಭೆಯ ಅಧಿವೇಶನ, ಇಲ್ಲಿ ವಿಧಾನಮಂಡಲ ಅಧಿವೇಶನ ಮುಕ್ತಾಯ ಆಗತ್ತೆ. ಸಂಸತ್ ಅಧಿವೇಶನವೂ ಮುಕ್ತಾಯ, ವಿಧಾನಮಂಡಲ ಅಧಿವೇಶನವೂ ಮುಕ್ತಾಯ ಆಗತ್ತೆ. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೆಯೋದಕ್ಕಿದ್ದಾವೆ. ಅಧಿಕಾರ ಹಂಚಿಕೆಯ ಸಂಘರ್ಷ ಡಿಸೆಂಬರ್ 19ಕ್ಕೆ ಇತ್ಯರ್ಥ ಆಗತ್ತಾ? ಹಂಗಿದ್ರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮಧ್ಯೆ 19ನೇ ತಾರೀಕು ಸಂಧಾನ ಏನಾದರೂ ಆಗತ್ತಾ? ಡಿಸೆಂಬರ್ 19ಕ್ಕೆ ಅಧಿವೇಶನ ಮುಗಿಸಿಕೊಂಡು ದೆಹಲಿ ವಿಮಾನ ಹತ್ತೋದಕ್ಕಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಬೆಳಗಾವಿ ಅಧಿವೇಶನ, ಸಂಸತ್ ಅಧಿವೇಶನ 19ನೆಯ ತಾರೀಕಿಗೆ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆಯಾಗುತ್ತೆ. 19ರ ನಂತರ ದೆಹಲಿಯಲ್ಲಿ ಈ ಎಲ್ಲ ಸಂಘರ್ಷದ ಪರಿಸ್ಥಿತಿ ಏನಿದೆ ಇದನ್ನು ತಿಳಿಗೊಳಿಸುವಂತ ಅಥವಾ ಅಧಿಕಾರ ಹಂಚಿಕೆಯ ಗೊಂದಲ ಏನಿದೆ ಅದನ್ನು ಬಗೆಹರಿಸುವಂತ ಕೆಲಸವನ್ನ ಕಾಂಗ್ರೆಸ್ನ ವರಿಷ್ಠರು ಮಾಡೋದಕ್ಕಿದ್ದಾರೆ ಅನ್ನುವಂಥ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಹಂಗಿದ್ರೆ 19ರ ನಂತರ ಈ ಎಲ್ಲ ಬೆಳವಣಿಗೆಗಳು ದೆಹಲಿಗೆ ಶಿಫ್ಟ್ ಆಗತ್ತೆ. ನಿರೀಕ್ಷಿತ ರಕ್ಷತ್ ಇದೆ. ಯಾಕಂದರೆ ಬೆಳಗಾವಿ ಅಧಿವೇಶನದ ಬಳಿಕ ನಾವು ಕರಿತೀವಿ ಅನ್ನುವಂತಹ ಸೂಚನೆಯನ್ನು ಹೈಕಮಾಂಡ್ ನಾಯಕರು ಕೊಟ್ಟಿದ್ರು. ಹಾಗಾಗಿನೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಬೆಳಗಾವಿ ಅಧಿವೇಶನಕ್ಕೆ ಬಂದಿದ್ರು. ಈಗ ಬೆಳಗಾವಿ ಅಧಿವೇಶನದ ಕೊನೆಯ ದಿನ 19ನೇ ತಾರೀಕಿಗೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ಇದನ್ನು ಡಿ.ಕೆ. ಶಿವಕುಮಾರ್ ಆಪ್ತ ಮೂಲಗಳು ತಿಳಿಸ್ತಾ ಇದ್ದಾವೆ. ಸಿಎಂ ಬಣದ ಆಪ್ತ ಮೂಲಗಳು ಅದನ್ನು ಖಚಿತಪಡಿಸ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಪ್ರಕಾರ 19ನೇ ತಾರೀಕು ಅಧಿವೇಶನವನ್ನು ಮುಗಿಸಿ ನೇರವಾಗಿ ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಒಂದು ಸಭೆ ಇದೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ. ಆ ಸಭೆಗೆ ರಾಹುಲ್ ಗಾಂಧಿ ಗೈರಾಗಿರ್ತಾರೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಸಿಎಂ ಡಿಸಿಎಂ ಇವರ ನಡುವೆ 6 ಜನರ ನಡುವೆ ಒಂದು ಸಭೆ ನಡೆಯುತ್ತೆ. ಈ ಸಭೆ ಒಂದು ಅಂತಿಮ ತೀರ್ಮಾನದ ಸಭೆ ಅಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಸಿಎಂ ಡಿಸಿಎಂಗೆ ಕೊಡ್ತಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಇಲ್ಲದೆ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಈ ಇಬ್ಬರ ಅಭಿಪ್ರಾಯವನ್ನು ಆಲಿಸಿ ಅಂತಿಮವಾಗಿ ತೀರ್ಮಾನವನ್ನು ಮಾಡಲಿಕ್ಕೆ ಇನ್ನೊಂದು ಸಭೆಯನ್ನು ಕರೆಯುವಂಥ ಸಾಧ್ಯತೆಗಳಿದೆ. ಅಂದರೆ ಒಂದು ಫೈನಲ್ ಡಿಸಿಷನ್ ಆಗುವ ಮುನ್ನ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯ ಭಾಗವಾದಂತಹ ಸಭೆ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಅವರವರ ಅಭಿಪ್ರಾಯವನ್ನು ಹೈಕಮಾಂಡ್ನ ಮುಂದೆ ಹೇಳೋದಕ್ಕೆ ಇದೇ ಅವಕಾಶ. ಯಾಕಂದರೆ ಸೋನಿಯಾ ಗಾಂಧಿಯ ಬಳಿ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆ ಮಾಡಿದ್ದಾರೆ, ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ. ಆದರೆ ಸಿಎಂ ಡಿಸಿಎಂ ನೇರವಾಗಿ ಅವರ ಬಳಿ ಅವರ ಅಹವಾಲನ್ನಾಗಲಿ ಅಥವಾ ಅವರ ವಾದವನ್ನಾಗಲಿ, ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರ ಅಭಿಪ್ರಾಯವನ್ನಾಗಲಿ ಇಲ್ಲಿಯ ತನಕ ಅವರ ಮುಂದೆ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಈವನ್ ಡಿ.ಕೆ. ಶಿವಕುಮಾರ್, ಕೆಸಿ ವೇಣುಗೋಪಾಲ್ ಮುಂದೆಯೂ ಕೂಡ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವರ ಅಭಿಪ್ರಾಯ ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರ ಹಂತದಲ್ಲಿ ಮಾತ್ರ ಇದೆ. ಹೀಗಾಗಿ ಹೈಕಮಾಂಡ್ ಕರ್ನಾಟಕದ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿಲ್ಲ. ಹೀಗಾಗಿ ಅದರ ತಯಾರಿಯ ಭಾಗವಾದಂತಹ ಮೊದಲ ಸಭೆ 19ಕ್ಕೆ ನಡೆಯಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದೆ. ಈಗ ನಿಗದಿಯಾಗಿರೋ ಪ್ರಕಾರ 19ನೇ ತಾರೀಕು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಇಬ್ಬರ ಅಭಿಪ್ರಾಯಗಳನ್ನು ಆಲಿಸುತ್ತೆ. ಅಂತಿಮವಾಗಿ ಹೈಕಮಾಂಡ್ ನಾವು ಏನು ಡಿಸಿಷನ್ ಅನ್ನು ತೆಗೆದುಕೊಳ್ತೀವಿ ಅದಕ್ಕೆ ಇಬ್ಬರು ಒಪ್ಪಿಗೆ ಕೊಡಬೇಕು ಅನ್ನುವಂತಹ ಒಂದು ಕನ್ಸೆಂಟ್ ಅನ್ನು ಅವರಿಬ್ಬರಲ್ಲೂ ತೆಗೆದುಕೊಳ್ತಾರೆ. ಆನಂತರ ಬೆಳವಣಿಗೆಗಳು ಶುರುವಾಗುತ್ತೆ. ಯಾಕಂದ್ರೆ ಏಕಾಏಕಿ ಹೈಕಮಾಂಡ್ ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಸಿಎಂ ಬಣದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಡಿಸಿಎಂ ಬಣದಲ್ಲಿ ಇರ್ತಕ್ಕಂಥ ಇರ್ಬೋದು, ಹಿರಿಯ ನಾಯಕರ ಅಭಿಪ್ರಾಯವನ್ನು ಕೂಡ ಆಲಿಸಬೇಕಾಗುತ್ತೆ. ಆ ರೀತಿಯಾದಂತಹ ಅಭಿಪ್ರಾಯ ಆಲಿಸಿದ ಬಳಿಕ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಆದರೆ ಬೆಳಗಾವಿ ಅಧಿವೇಶನ ಮುಗಿತಿದ್ದ ಹಾಗೆ ಮತ್ತಷ್ಟು ಕ್ಷಿಪ್ರ ಬೆಳವಣಿಗೆಗಳು ಆಗದಂತೆ ತಡೆಯುವಂತಹ ಜವಾಬ್ದಾರಿ, ಕರ್ತವ್ಯ ಈಗ ಹೈಕಮಾಂಡ್ನ ಮೇಲೆ ಇದೆ. ಆ ಕಾರಣಕ್ಕಾಗಿ ಬಹುಶಃ ಸಿಎಂ ಡಿಸಿಎಂ ಅನ್ನು ಕರೆದು ನಾವು ತೀರ್ಮಾನ ಮಾಡ್ತೀವಿ, ಯಾವುದೇ
ಆಕ್ಟಿವಿಟೀಸ್ಗಳಿಗೆ ನಿಮ್ಮ ಎರಡೂ ಬಣದಲ್ಲೂ ಅವಕಾಶಗಳನ್ನು ಕೊಡಬಾರ್ದು ಅನ್ನುವಂಥ ಒಂದು ನಿರ್ದೇಶನ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ ರಕ್ಷತ್. ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.